ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ಒಂದು ಆರೋಗ್ಯಕರವಾದ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಇವತ್ತು ಪಲ್ಯ ಏನು ಮಾಡಬೇಕು ಅಂತಲೇ ತಿಳಿಯಾಕತ್ತಿದ್ದಿಲ್ಲ. ಅದಕ್ಕೆ ಮೊಳಕೆ ಒಡಿಸಿದ್ದ ಹೆಸರು ಕಾಳಿದ್ದು, ಆಮೇಲೆ ಕುಂಬಳಕಾಯಿ ಇತ್ತು. ಇದನ್ನು ಎರಡೂ ಹಾಕಿ ಒಂದು ಭಾಜಿ ಮಾಡಿದರೆ ಹೆಂಗೆ ಆಗ್ತೈತಿ ಅಂಥೇಳಿ ವಿಚಾರ ಬಂತು. ಸೊ ಮಾಡೀನ್ರಿ ಸ್ನೇಹಿತರೆ, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಸೊ ಹೆಂಗೆ ಮಾಡಿದೆ ಅಂಥೇಳಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರ ನೋಟಿಫಿಕೇಷನ್ ಬರ್ತೈತಿ. ಯಾವುದೇ ಅಡೆತಡೆ ಇಲ್ದೇ ನೀವು ನಾನು ಎಲ್ಲ ರೆಸಿಪಿನೂ ನೋಡ್ಬೋದು. ಫಸ್ಟಿಗೆ ನೋಡ್ರಿಲ್ಲೇ ಮೊಳಕೆ ಒಡಿಸಿರುವಂತಹ ಹೆಸರು ಕಾಳನ್ನು ನಾನಿಲ್ಲೇ ತೊಗೊಂಡಿನಿ. ಆಮೇಲೆ ಒಂದಿಷ್ಟು ಸಣ್ಣಗೆ ಕುಂಬಳಕಾಯಿ, ಹಳದಿ ಕುಂಬಳಕಾಯಿನ ಹೆಚ್ಚಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಅದರ ಜೊತೆಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಇದು ಎರಡೂ ಮಿಕ್ಸ್ ಮಾಡಿ ಪಲ್ಯ ಹೆಂಗೆ ಆಕೈತಪ್ಪ ಅಂಥೇಳಿ ಇವತ್ತು ನೋಡ್ಬೇಕನ್ಸಿತ್ತು. ಸೊ ಇವತ್ತು ಹೊಸ ರೆಸಿಪಿ ಟ್ರೈ ಮಾಡೋಣ. ಇದಕ್ಕೆ ಏನು ಹೆಸರು ಇಡಬೇಕಂತಲೂ ನನಗೆ ಐಡಿಯಾ ಬರತ್ತಿಲ್ಲ. ಬಟ್ ಏನೋ ಒಂದು ಪಲ್ಯ ಮಾಡಿದ್ರಾಯ್ತು ಅಂಥೇಳಿ ಅಂದ್ಕೊಳತ್ತಿದ್ದೆ. ನಿಜವಾಗಲೂ ತುಂಬ ರುಚಿ ಅಂದರೆ ರುಚಿಯಾಗಿತ್ತು. ಫಸ್ಟಿಗೆ ನೋಡಿರಿ ಒಂದು ಪಾತ್ರೆ ಬಿಸಿ ಮಾಡಿ ಇಟ್ಕೊಂಡು ಅದ್ರ ಒಳಗೆ ಎಣ್ಣೆ, ಆಮೇಲೆ ಸಾಸಿವೆ, ಆಮೇಲೆ ಜೀರಿಗೆ ಹಾಕ್ಕೊಂಡಿನಿ. ಇವೆರಡು ಚಟಪಟ ಅನ್ನಬೇಕು. ಈ ಚಟಪಟ ಅಂದ ತಕ್ಷಣ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ಒಂದೊಂದಾಗಿನೇ ಇದ್ರೊಳಗೆ ಆ್ಯಡ್ ಮಾಡ್ಕೊತೀವಿ. ನಿಜವಾಗ್ಲೂ ಸ್ನೇಹಿತರೆ, ದಿನನಿತ್ಯದ ನಮ್ದು ಅಡುಗೆ ಒಳಗೆ ಒಂದೊಂದು ಸತಿ ಏನು ಅಡುಗೆ ಮಾಡ್ಬೇಕಂತನೇ ತಿಳಿಯಂಗಿಲ್ಲ. ನಿಮಗೂ ಹಂಗೆ ಅನಿಸ್ತೈತೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿಲ್ಲ, ಇದೆಲ್ಲ ಚಟಪಟ ಅಂದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿ, ಆಮೇಲೆ ಉಳ್ಳಾಗಡ್ಡಿ ಎರಡು ಕೂಡ ಹಾಕ್ಕೊಂಡು ನನಗೆ ನಿಜವಾಗ್ಲೂ ಸಿಹಿ ಕುಂಬಳಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತ್ರಿ. ಆಮೇಲೆ ಅದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಆಮೇಲೆ ಪಲ್ಯ ರುಚಿನೂ ಅಷ್ಟ ಆಕೈತಿ. ನಾನಿಲ್ಲೇ ಅರಿಶಿನ ಹಾಕ್ಕೊಂಡಿನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿನಿ. ಆಮೇಲೆ ನಮ್ಮ ಬಿಜಾಪುರದ ಒಂದು ಸ್ವಲ್ಪ ಮಸಾಲೆ ಖಾರ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಖಾರದ ಪುಡಿ, ಮಸಾಲೆ ಖಾರದ ಬದಲಿ ನೀವು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಈ ಪಲ್ಯ ಮಾಡ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ನೋಡಿರಿ, ಇಷ್ಟನ್ನು ಮಿಕ್ಸ್ ಮಾಡ್ಬೋದು. ಬರೀ ಹಿಂಗೆ ಪಲ್ಯ ಮಾಡ್ಕೊಂಡು ತಿಂದ್ರೂ ಭಾಳ ರುಚಿ ಆಗ್ಬೋದು. ಬಟ್ ಇದ್ರೊಳಗೆ ನಾನು ಹೆಸರು ಕಾಳನ್ನು ಇವತ್ತು ಹೊಸದೇನೋ ಒಂದು ಟ್ರೈ ಮಾಡ್ಬೇಕಂತೇಳಿ ಹೆಸರು ಕಾಳನ್ನು ಇದ್ರೊಳಗೆ ಮಿಕ್ಸ್ ಮಾಡೀನಿ. ಒಂದು 5 ನಿಮಿಷ ನೀವು ಇದನ್ನು ಎಣ್ಣೆ ಒಳಗನ್ನು ಚೆಂದಾಗಿ ಫ್ರೈ ಮಾಡ್ಕೊಂಡ್ರೆ ಅಂದರೆ ಕುಂಬಳಕಾಯಿ ಹೊರಗಿಂದ ನೋಡೋಕೆ ಎಷ್ಟು ಬಿರುಸಿರ್ತೈತಲ್ರಿ, ಕುದಿಬೇಕಾದ್ರೆ ಅಷ್ಟು ಫಾಸ್ಟಾಗಿ, ಅಷ್ಟು ಸಾಫ್ಟಾಗಿ ಜಲ್ದಿನ ಕುದ್ಬಿಡ್ತೈತೆ ನೋಡಿರಿ. ಆಮೇಲೆ ತೊಗೊಂಡಿರುವಂತಹ ಮೊಳಕೆ ಒಡಿಸಿದ ಹೆಸರು ಕಾಳನ್ನು ನಾನು ಇದ್ರೊಳಗೆ ಮಿಕ್ಸ್ ಮಾಡತ್ತೀನಿ. ಬರೋಬ್ಬರಿ ಒಂದು 5 ರಿಂದ 10 ನಿಮಿಷ ನಾವು ಇದನ್ನು ಬರೀ ಎಣ್ಣೆ ಒಳಗನ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ, ನಿಮಗೆ ಬೇಡಪ್ಪ ಕೋಸಂಬರಿ ಥರ ನೀವು ಇದನ್ನು ಇಷ್ಟಪಡ್ತೀರಿ, ಭಾಳ ಕುದಿಸೋದು ನಿಮಗೆ ಇಷ್ಟ ಇರಲಿಲ್ಲ ಅಂತಂದರೆ ಜಸ್ಟ್ ನೀವು 10 ನಿಮಿಷ ನೀವು ಎಣ್ಣೆ ಒಳಗನ ಕುಂಬಳಕಾಯಿ ತಾಳಿಸ್ಕೊಂಡು ಒಂದು ಸ್ವಲ್ಪ ಕಾಳನ್ನು ಆ್ಯಡ್ ಮಾಡಿ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡು ಹಿಂಗೆ ಪಲ್ಯನೂ ನೀವು ಟೇಸ್ಟ್ ಮಾಡ್ಬೋದು. ಅದನ್ನೂ ಒಂದು ರೀತಿ ರುಚಿ ಆಕೈತಿ, ಉದುರು ಪಲ್ಯ. ಬಟ್ ನಾನು ಇದ್ರೊಳಗೆ ಒಂದು ಸ್ವಲ್ಪ ಒಂದು 10 ನಿಮಿಷ ಇದನ್ನು ಎಣ್ಣೆ ಒಳಗನ ಕಾಳು, ಕುಂಬಳಕಾಯಿ, ಉಳ್ಳಾಗಡ್ಡಿ ಎಲ್ಲ ಎಣ್ಣೆ ಒಳಗನ ಚೆಂದಾಗಿ ಒಂದು ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಅದರೊಳಗೆ ಒಂದು ಸ್ವಲ್ಪ ಹೌದೋ ಅಲ್ಲೋ ಅನ್ನೋಷ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿಸ್ಕೊಂಡಿದ್ದೆ. ಯಾಕಂದರೆ ಹೆಸರು ಕಾಳು ಚೆಂದಾಗಿ ಮೆತ್ತಗಾಗಲಿ ಅಂಥೇಳಿ ಕುದಿಸ್ಕೊಂಡಿದ್ದೆ. ಇಷ್ಟು ಮಾಡಿದ್ರೆ ಆಯ್ತು ನೋಡ್ರಿ, ನಮ್ಮದು ಹೊಸ ನಮ್ನಿ ಬಿಸಿ ಬಿಸಿಯಾದ ಕುಂಬಳಕಾಯಿ ಹೆಸರು ಕಾಳು ಮಿಕ್ಸ್ ಮಾಡಿರುವಂತಹ ಪಲ್ಯ ಮತ್ತು ಆರೋಗ್ಯಕರವಾಗಿ ಪಲ್ಯ ರೆಡಿ ಆಗಿಬಿಡ್ತೈತೆ ನೋಡಿರಿ. ನಾನಿಲ್ಲ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿನಿ. ನೀರು ಆ್ಯಡ್ ಹಾಕಿದ ಮೇಲೆ ಒಂದು 5 ನಿಮಿಷ ನೀವು ಇದನ್ನು ಒಂದು ಕುದಿಸ್ಕೊಂಡ್ರೆ ಸಾಕು, ನಮ್ಮದು ಪಲ್ಯ ರೆಡಿ ಆಗಿಬಿಡ್ತೈತೆ ರೀ ಸ್ನೇಹಿತರೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ನೀವು ನಿಮ್ಮ ಮನೆ ಒಳಗೆ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ, ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ನಮ್ಮ ಮನೆ ಒಳಗೆ ಎಲ್ಲರಿಗೂ ಈ ಪಲ್ಯ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ.